ನಮ್ಮ ಜೊತೆ ಸಂಗೀತ ಕಟ್ಟಿರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಭೈರಪ್ಪ ನೆನ್ಪು ಮಾಡಿಕೊಂಡ್ರೆ ಬಹುಶಃ 1 ಗಂಟೆನೂ ಕೂಡ ಸಾಕಾಗೋದಿಲ್ಲ ಅವ್ರ ಆ ಬಗ್ಗೆ ಮಾತಾಡ್ಬೋದು. ಬಟ್ ನೀವು ನೆನ್ಪು ಮಾಡ್ಕೊಳ್ಳೋದು ಮೇಡಮ್ ತುಂಬ ಭಾವುಕ ಕ್ಷಣಗಳ ರೀತಿ. ನನಗೆ ಅವರು ಒಂದು ಸ್ಲೋಗನ್ ಕೊಟ್ಟಿದ್ರು, ಅವ್ರ ಮನೆಗೆ ಹೋದಾಗ ಹೇಳ್ತಿದ್ರು, ಕಡೆಗೂ ಅದನ್ನೇ ಹೇಳಿದ್ರು, ಹಿಂದೂಸ್ತಾನಿ ಸಂಗೀತ, ಬೇಂದ್ರೆ ಸಂಗೀತ ಇವೆರಡು ಯಾರು ಹಾಡಲ್ಲ ಮುಂದೆ, ನೀನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಮೊದಲು ನಿಮಗೆ ನೀವು ಅಂತಿದ್ರು, ಆಮೇಲೆ ಸರ್ ಅಂತಂದೆ, ಆಯ್ತಮ್ಮ ನೀನು ಚಿಕ್ಕವಳು, ಅದನ್ನ ಮಾತ್ರ ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಸೊ ಅದೇನು ಪ್ರತಿಯೊಬ್ಬರು ಇಂಥವ್ರು ಆಶೀರ್ವಾದ ಮಾಡಿರ್ತಾರೆ ನೋಡಿ, ಅದೇ ನಮಗೆ ಶ್ರೀರಕ್ಷೆ ಆಗಿ ಮುಂದುವರಿಯುತ್ತೆ. ಇಲ್ಲ ನಾವು ಹಾಡು ನೋಡ್ತೀವಿ, ಸ್ಕ್ರಿಪ್ಟ್ ನೋಡ್ತೀವಿ, ಹಾಡ್ತೀವಿ, ಜನ ವಾವ ಅಂತಾರೆ ಬರ್ತೀವಿ. ಇಲ್ಲ, ಆ ಸಾಹಿತ್ಯದಲ್ಲಿ ಏನೋ ಇದೆ, ಒಂದು ಎದುರಿಗೆ ಕಾಣೋದಕ್ಕಿಂತ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಒಳಗಡೆನೂ ಒಂದು ಅರ್ಥ ಇದೆ ಅದಕ್ಕೆ ಅಂತ, ಆ ಇಂಟ್ರಿಕಸೀಸ್ ಆಫ್ ಲಿಟ್ರೇಚರ್ ಅದನ್ನ ಮತ್ತೆ ಓದಿದ್ರೆ, ಮತ್ತೆ ಹಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾಕುತಂತಿ ತುಂಬಾ ಇಷ್ಟ ಆಗ್ತಾ ಇತ್ತು, ಬೇಂದ್ರೆ ಅವ್ರ ನಾಕುತಂತಿ, ಭೈರಪ್ಪನವ್ರಿಗೆ ಹಾವು ಈವಿನ ನಾವು ನೀವಿಗೆ ಆಡು, ಆನು ತಾನದ ಅಂತ ಹಾಡ್ತಾರೆ, ಆನು ತಾನದ ತಾನ ಒಂದು ಹೆಸರು. ಸೊ ಆನು ತಾನದ ತನ ನೋಡು, ನಿನಗೆ ಭಾಷೆಯದೊಂದು ಗ್ರಿಪ್ ಇದೆ, ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅವೆಲ್ಲ ಹೇಳೋರು. ಸೊ ಸುಮಾರು ಬೇಂದ್ರೆ ಹಾಡುಗಳ ಬಗ್ಗೆ ಸುಮಾರು ಈ ನಾವು ಕೃಷ್ಣೇಗೌಡರು ಒಂದು ಪ್ರೋಗ್ರಾಮ್ ಮಾಡಿದ್ರು ಮೈಸೂರಲ್ಲಿ, ಬೇಂದ್ರೆ ಅವರು. ಅದಕ್ಕೆ ತುಂಬಾ ಪಾಪ ಚಳಿ ಓಪನ್ ಗ್ರೌಂಡ್ ಅಲ್ಲಿ ಡಿಸೆಂಬರ್ ಸುಮಾರು ವರ್ಷದಿಂದ ತುಂಬಾ ಹೊತ್ತು ಕೂತಿದ್ರು. ಕಡೆಗೆ ನಂಗೆ ಗೊತ್ತಲ್ಲ, ಎಲ್ರದ್ದು ಆದ್ಮೇಲೆ ಲಾಸ್ಟಿಗೆ ಜನ ಕರಿ ಅಂದ್ರೆ ಇಲ್ಲ, ಮೊದ್ಲೇ ನೀವು ಆಡ್ಬಿಟ್ರೆ ಹೋಗ್ಬೋದು ಜನ. ಕೃಷ್ಣೇಗೌಡ್ರೆ ನಂಗೆ ಬೆಂಗಳೂರು ಕಾಣ್ಬಿಟ್ಟು ಕಟ್ಟಿ ಹಾಗೆ ಮಾಡ್ಬೇಡಿ, ನಾವು ಲಾಸ್ಟಿಗೆ ಇಟ್ಕೊಂಡಿದೀವಿ. ಪಾಪ ತುಂಬಾ ಕಾದ್ರು, ಕುತ್ಕೊಂಡು ಹೊರಟ್ರು. ನಾನು ಮತ್ತೆ ಹೋಗಿ ನಮಸ್ಕಾರ ಮಾಡಿದೆ, ಸರ್ ಹೊರಟ್ರ ಅಂತ. ಅವ್ರಂದ್ರು, ಅದೇನ್ ನಿನ್ನ ಹಾಡು ಕೇಳ್ಬೇಕು ಅಂತ ಬಂದ್ರೆ ನೀನ್ ಬರ್ತಾನೆ ಇಲ್ಲ ಸ್ಟೇಜ್ಗೆ ಅಂತ. ಇಲ್ಲ ಸರ್, ಕಡೆಗೆ ಒಂದು ಹಾಡು ತುಂಬಾ ಹೊತ್ತಾಗಿತ್ತು, ಅವ್ರು ಊಟದ ಟೈಮ್ ಆಗಿತ್ತು, ಒಂದು ಹಾಡು ಕೇಳ್ಬಿಟ್ಟು ಹೋದ್ರು. ಬಾರಸಾಧನೆ ಕಿರಿಗೆ ಗಮ ಮಾಡಿಸ್ತಾ ಅವ್ರಿಗೆ ಎಲ್ಲ ಹಾಡುಗಳು ಇಷ್ಟ. ಬೇಂದ್ರೆ ಸಾಹಿತ್ಯ ಅವರಿಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಕುತ್ಕೊಂಡ್ರೆ ಬಹುಶಃ ನಂಗನ್ಸುತ್ತೆ ಅದ್ರ ಬಗ್ಗೆ ಎಲ್ಲೂ ಇದ್ರ ಉಲ್ಲೇಖ ಹೊರಗಡೆ ಎಲ್ಲೂ ಬಂದಿಲ್ಲ. ಯಾಕೆ ಬಂದಿಲ್ವೋ ಗೊತ್ತಿಲ್ಲ. ಅವ್ರು ಎಷ್ಟೋ ಭಾಷಣದಲ್ಲಿ ಹೇಳಿದ್ರೆ ಅದೇನಾರು ರೆಕಾರ್ಡಿಂಗ್ ಯಾರಿಗಾರು ಸಿಕ್ಕರೆ ಖಂಡಿತ ಬೇಂದ್ರೆ ಅವ್ರ ಬಗ್ಗೆ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ತುಂಬಾ ಗ್ರೇಟ್ ಇದು, ನಾಟ್ ಓನ್ಲಿ ಇದು ಅಂದ್ರೆ ಅವ್ರ ಫೇವ್ರೇಟ್ ಬೇಂದ್ರೆ ಆಗಿದ್ರು ಕೂಡ ಅವ್ರ ಅನಾಲಿಸಿಸ್ ಇತ್ತಲ್ಲ, ಯಾಕೆಂದ್ರೆ ಬೇಂದ್ರೆ ಸಾಹಿತ್ಯ ತುಂಬಾ ಕ್ಲಿಷ್ಟ. ಸೊ ಅವ್ರ ಅನಾಲಿಸಿಸ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಭೈರಪ್ಪನವ್ರು ಒಬ್ರೇ ಸರ್, ಮತ್ತೆ ಭೈರಪ್ಪನವ್ರ ತರ ಸರ್. ಮೇಡಮ್, ಬರಹಗಳನ್ನ ನೋಡಿದೀವಿ, ಬಟ್ ನೀವು ಸಂಗೀತಗಾರರಾಗಿ ಅವರನ್ನ ಹೇಗೆ ನೀವು ಮುಖಾಮುಖಿ ಮಾಡ್ತಾ ಇರೋದು? ಮತ್ತೆ ಸಂಗೀತದ ಬಗ್ಗೆ ತುಂಬಾ ಅಗಾಧ ಮಾಹಿತಿ. ಸಂಗೀತದ ಬಗ್ಗೆ ಅಂದ್ರೆ ಅಫ್ಕೋರ್ಸ್ ಬೇಂದ್ರೆ ಸಾಹಿತ್ಯ. ಶಾಸ್ತ್ರೀಯ ಸಂಗೀತದ ಬಗ್ಗೆ ಆಶ್ಚರ್ಯ ಅಂದ್ರೆ ಯಾವ್ಯಾವ ನಮ್ಮ ಸಂಗೀತಗಾರರಿಗೂ ಅಷ್ಟು ನಾಲೆಜ್ ಇದೆಯೋ ಎಲ್ಲೂ ಗೊತ್ತಿಲ್ಲ. ರಾಗರಾಗಿಣಿಗಳ ಬಗ್ಗೆ, ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಪ್ರತಿಯೊಂದು ರಾಗ, ಈ ರಾಗಕ್ಕೆ ಎಷ್ಟು ಒಂದು ಕ್ಲೋಸ್ ಇದಿದೆ, ಈ ರಾಗದಲ್ಲಿ ಆ ರಾಗದ ಬ್ಲೆಂಡ್ ಹೆಂಗ್ ಬರುತ್ತೆ, ಅಷ್ಟರ ಮಟ್ಟಿಗೆ ಅವ್ರು ತಿಳ್ಕೊಂಡಿದ್ರು. ಆಶ್ಚರ್ಯ ಅದು. ತುಂಬಾ ಜನಕ್ಕೆ ಇದು ಗೊತ್ತಿದೆಯೋ ಅಲ್ಲ ಗೊತ್ತಿಲ್ಲ. ಬಟ್ ಭಾಳ ನಮ್ಮ ಗುರುಗಳು, ರಾಜಗುರುಗಳು ಅವರೆಲ್ಲ ತುಂಬಾ ಅವ್ರು ಭೇಟಿ ಮಾಡ್ತಿದ್ರು ಮೈಸೂರಿಗೆ ಹೋದಾಗೆಲ್ಲ. ಬಸವರಾಜ ರಾಜಗುರು ಅವರೆಲ್ಲ, ಮಲ್ಲಿಕಾರ್ಜುನ್ ಮನ್ಸೂರ್ ಅವರೆಲ್ಲ ತುಂಬಾ ಕ್ಲೋಸ್ ಆಗಿದ್ರು ಅವರು. ಸೊ ಹೀಗಾಗಿ ಹಿಂದೂಸ್ತಾನಿ ಸಂಗೀತ ಅಂತಂದ್ರೆ ತುಂಬಾ ವಿಶ್ಲೇಷಣಾತ್ಮಕ ಒಂದು ಇದಿತ್ತು ಅವ್ರಿಗೆ. ಅವ್ರು ಒಪ್ತಾನೂ ಇರ್ಲಿಲ್ಲ. ಈ ಕೆಲವರೆಲ್ಲ ಕೂತ್ಕೊಂಡ ತಕ್ಷಣ ಗ್ಲಾಮರ್ಗೆ, ಈವನ್ ಕ್ಲಾಸಿಕಲ್ ಮ್ಯೂಸಿಕಲ್ ಕೂತ ತಕ್ಷಣ ಆಲಾಪನೆ ನಿಧಾನಗತಿಯಲ್ಲಿ ವಿಲಂಬಿತ ಆಲಾಪ ಮಾಡಿದ್ರೆ ಸಡನ್ ಆಗಿ ತಾನು ಗಿರಿ ಅಂತ ತಗೊಂಡ್ಬಿಡ್ತಾರೆ, ಫಾಸ್ಟ್ ಪೇಸ್ ಬಂದು ಹೊರಗಡೆ ಬಂದು. ಅದೇನ್ ಕೂತ ತಕ್ಷಣ ಬರೀ ತಾನ್ ಮಾಡ್ತಾರಪ್ಪ, ಅದೇನ್ ರಾಗದು ಇದು ಬರೋದಿಲ್ಲ ನಮ್ಗೆ. ಅಲ್ಲ, ಬಹುಶಃ ಗೊತ್ತಾಗೋದಿಲ್ಲ ಮೇಡಮ್ ಯಾವ ರಾಗ ಏನು ಅಂತ ಹೇಳಿ. ಬಹುಶಃ ಅಭಿಮಾನಿಗಳು ಅಂದ್ರೆ ನೋಡುಗರಿಗೆ, ಕೇಳುಗರಿಗೆ ಜಸ್ಟ್ ಇದು ಟೆಕ್ನಿಕಲ್, ಅಪ್ಪ ಇದೇನ್ ಫಾಸ್ಟ್ ತಾನ್ ಗಂಟ್ಲಲ್ಲಿ ತಿರುಗುತ್ತೆ, ಬಹುಶಃ ಇದೇ ಸರಿ ಏನು ಅನ್ನೋ ರೀತಿ ಅಂತ ಕಾಮನ್ ಪಬ್ಲಿಕ್ ಪಾಪ ನಾವೇನ್ ಅನ್ನಕ್ಕಾಗಲ್ಲ. ಬಟ್ ಭೈರಪ್ಪನವರು, ನಾವು ಹೋಗಿದ್ದೆ, ಹೆಸರು ಹೇಳಲ್ಲ, ಒಬ್ರು ಹೇಳಿದ್ರು, ಅದಷ್ಟು ತುಂಬಾ ಹೈಪ್, ತುಂಬಾ ಹೇಳಿದ್ರು ಅಂತ ಹೋದ್ರೆ ಆಕೆ ಏನು ಬರೀ ಕೂತ ತಕ್ಷಣ ರಾಗ ಆಲಾಪನೆ ಇಲ್ಲ, ಒಮ್ಮೆ ತಾನು ಶುರು ಮಾಡ್ಬಿಟ್ಲು. ಆ ಮಟ್ಟಕ್ಕೆ ಅವ್ರ ವಿಶ್ಲೇಷಣೆ ಇತ್ತು. ಮೈಸೂರಲ್ಲಿ ಸಂಗೀತ ಕಚೇರಿ ಆಯ್ತು ಅಂದ್ರೆ, ಅದರಲ್ಲೂ ಕೂಡ ತಮ್ದು ಆಯ್ತು ಅಂದ್ರೆ ಮಿಸ್ ಮಾಡ್ತಾ ಇದ್ದಿಲ್ಲ ಅಂತ ಹೇಳ್ತಾರೆ. ಖಂಡಿತ ನಾನು ತುಂಬಾ ಭಾಗ್ಯಶಾಲಿ, ತುಂಬಾ ಅದೃಷ್ಟವಂತೆ. ಅದು ಎಷ್ಟು ಜನ್ಮದ ಪುಣ್ಯ. ನಾನು SL ಭೈರಪ್ಪನವ್ರು ಬಂದು ಕುತ್ಕೊಂಡು ಕಚೇರಿ ಕೇಳೋದು ಅಂತಂದ್ರೆ ಇಟ್ಸ್ ದೊಡ್ಡ ಬ್ಲೆಸ್ಸಿಂಗ್ ನನಗೆ. ಸರ್ತಿ ಫಾರಿನ್ ಎಲ್ಲೋ ಟೂರಿಗೆ ಎಲ್ಲೋ ಹೊರಗಡೆ ಹೋಗಿದ್ರು, ನೀವು ಲಾಸ್ಟ್ ಟೈಮ್ ಬಂದಾಗ ಮಿಸ್ ಮಾಡಿದೆ ನಾನು, ತುಂಬಾ ಚೆನ್ನಾಗಿ ಆಗ್ತಿಂತೆ ಬಿಡಾರಾಮ ಮಂದಿರದಲ್ಲಿ, ಹಿಂಗೆಲ್ಲ ಹೇಳೋರು.
ಕಳೆದ ಬಾರಿ ಯಾವಾಗ ಮೇಡಮ್ ಭೇಟಿಯಾಗಿದ್ದು? ಚಿತ್ತೂರು ಮಠದಲ್ಲಿ ಬೆಳದಿಂಗಳ ಸಂಗೀತೋತ್ಸವ ಜನವರಿ ಅನ್ಕೋತೀನಿ. ಓಕೆ ಇಲ್ಲಿ ಬರಕ್ ಜಸ್ಟ್ ಮುಂಚೆ. ಓಕೆ ಅವಾಗ ಅವ್ರು ಅಷ್ಟು ಕೂತ್ಕೊಳ್ತಿರ್ಲಿಲ್ಲ, ಬಟ್ ಸ್ವಾಮಿಗಳು ಕರೆದಿದ್ದಕ್ಕೆ ಬಂದ್ರು. ಇಡೀ ಕಚೇರಿ ಕೇಳ್ಬಿಟ್ಟು ಬಟ್ ಮರುಗಿತ್ತು ಮೇಡಮ್, ಹೇಗೆ ಐಡೆಂಟಿಫೈ ಮಾಡ್ತಾ ಇದ್ರು ಇತ್ತೀಚೆಗೆ ಲಾಸ್ಟ್ ಒನ್ ಇಯರ್ ಇಂದ? 1 ಇಯರ್ ಏನಿಲ್ಲ, ಸರಿ ಹೋಗಿದ್ರಲ್ಲ. ಓಕೆ ಮಿಡ್ಲಲ್ಲಿ ಒಂದು ಸ್ವಲ್ಪ ಸರಿ ಹೋಗಿದ್ರು, ಬಂದ್ರಲ್ಲ. ಅವಾಗ ಹುಷಾರಿಲ್ದೇ ಇದ್ರು ಬಂದ್ರಲ್ಲ. ಓಕೆ ಲಾಸ್ಟ್ ಒಟ್ನಲ್ಲಿ 2024 ನೋಡಿ, ಡಿಸೆಂಬರ್ ಜನವರಿ ಜ್ಞಾಪಕಲ್ಲ ನನಗೆ ಡೇಟ್. ಬೆಳದಿಂಗಳ ಸಂಗೀತೋತ್ಸವ ಇಲ್ಲಿ ಸುತ್ತೂರು ಮಠದಲ್ಲಿ ಬಂದು ಕೂತ್ಕೊಂಡು ಫುಲ್ ಕೇಳೋದು. ಅವರ ಕಾದಂಬರಿಗಳ ಬಗ್ಗೆ ಮಾತಾಡ್ತಿದ್ರೆ ಬಹುಶಃ ಕಂಪ್ಲೀಟ್ ಆಗೋದಿಲ್ಲ ಅದು. ಸೊ ಯಾವುದು ತುಂಬಾ ನಿಮಗೆ ಬಹಳ ಇಷ್ಟವಾದ್ದು? ಎಲ್ಲಾನು ಇಷ್ಟ. ಅದರಲ್ಲಿ ಸಂಗೀತಗಾರ್ತಿಯಾಗಿ ಮಂದ್ರ ಇಷ್ಟ ಯಾಕೆ ಅಂತಂದ್ರೆ ಅದರಲ್ಲಿ ಅವ್ರ ಸಂಗೀತದ ಬಗ್ಗೆ ಅದೇನೋ ಒಬ್ಬ ಸಂಗೀತಗಾರನ ಕತೆ ತಗೊಂಡಿದ್ದಾರೆ, ಆ ಕಥೆಯನ್ನ ಬೆಳೆಸಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಇಂಟ್ರಿಕೇಟ್ ಕೆಲವು ಪ್ಯಾರಾಗ್ರಾಫ್ಸ್ ನೋಡಿದ್ರೆ ಯಾವ ಸಂಗೀತದ ದೊಡ್ಡ ದೊಡ್ಡ ಗ್ರಂಥಗಳು ಕೂಡ ಗಾಯನದ ಬಗ್ಗೆ ಆ ಥರ ವಿಶ್ಲೇಷಣೆ ಮಾಡಿದಂಥ ಬುಕ್ಸ್ ನಾನು ಓದೇ ಇಲ್ಲ. ಅಷ್ಟು ನಾಲೆಜ್ ಇತ್ತು. ಅದನ್ನು ಓದಿದ್ರೆ ಮಾತ್ರ ಗೊತ್ತಾಗತ್ತೆ ಭೈರಪ್ಪನವ್ರಿಗೆ ಶಾಸ್ತ್ರೀಯ ಸಂಗೀತದ ನಾಲೆಜ್ ಎಷ್ಟಿತ್ತು ಅಂತ. ಮಂದ್ರ ಓದಿದ್ರೆ ಆ ಕಥಾ ನಾಯಕನ ಒಂದು ದೃಷ್ಟಿ ಇಟ್ಕೊಂಡು ಓದ್ಬೇಡಿ, ಅವ್ರು ಏನ್ ಬರೆದಿದ್ದಾರೆ ಸಾಹಿತ್ಯ ಅದನ್ನು ಓದಿ. ಬಟ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದ್ದು ಗೃಹಭಂಗದ ಮೂಲಕ, ಸೊ ಅಲ್ಲಿ ಹಾಡುಗಳ ಮೂಲಕ. ತುಂಬಾ ಹಾಡಿದ್ರು. ಬಹಳ ಜನರಿಗೆ ಪರಿಚಯ, ಜನಸಾಮಾನ್ಯರಿಗೆ ಗೊತ್ತಾಗೋದು ಅನ್ನೋ ರೀತಿ. ಹೌದೌದು. ಗೃಹಭಂಗದಿಂದ ಇಟ್ಕೊಂಡು ಒಂದು ಮತದಾನ ಇರ್ಬೋದು, ಆಮೇಲೆ ಇದು ಉತ್ತರಾಖಂಡ ಅದು ಬರೆದ್ರು. ಅದ್ರಲ್ಲಿ ಸೀತೆ ಅಪಹರಣದ ಬಗ್ಗೆ ಬರೆದಿದ್ದಾರೆ, ಸೀತಾದೇವಿ ಬಗ್ಗೆ. ಸೊ ಅದು ಜ್ಞಾಪಕ ಇಲ್ಲ ನನಗೆ. ಅದು ಆಮೇಲೆ ಯಾನ ಬರೆದ್ರು. ಹೀಗೆ ಟಾಪಿಕ್ಸ್ ನ ಬರೀತಿದ್ರು. ಬರೆಯೋ ರೀತಿ ಏನಿದೆಯಲ್ಲ ಅದು ಬಹಳ. ತಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಒಂದು ಹಾಡಿನ ಮೂಲಕ, ಅವ್ರಿಗೆ ಇಷ್ಟವಾದಂತ ಹಾಡಿನ ಮೂಲಕ ಸಲ್ಲಿಸೋದು? ಬೇಂದ್ರೆ ಅವ್ರದ್ದೇ ತುಂಬಾ ಇಷ್ಟ ಅವ್ರಿಗೆ. ನಾನು ಅವರಿಗೆ ಒಬ್ಬ ಗುರುವಾಗಿ ನೋಡ್ತೀನಿ. ಸೊ ಬೇಂದ್ರೆ ಅವರು ತಮ್ಮ ಗುರುಗಳಾದ ಅರವಿಂದರ ಬಗ್ಗೆ ಬರೆದದ್ದು 2 ಸಾಲುಗಳನ್ನ ಡೆಡಿಕೇಟ್ ಮಾಡ್ತೀನಿ ಭೈರಪ್ಪನವರಿಗೆ. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ. ಹೃತ್ಪ್ರಕೃತಿ ತಂದ ಕಿಡಿ ಹೋವುಗಳನ್ನು, ಹೃತ್ಪ್ರಕೃತಿ ತಂದ ಕಿಡಿ ಹೋವುಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ, ಶ್ರೀ ಚರಣ ಕೆರೆಯುತ್ತಿರುವೆ. ಮತ್ತೆ ಭೈರಪ್ಪ ಮತ್ತೊಬ್ರು ಇಲ್ಲ ಸರ್, ಒಬ್ರೆ, ಯುಗಕ್ಕೊಬ್ರೆ. ನೆನಪಂತೂ ಇದ್ದೇ ನೆನಪಿರುತ್ತೆ. ಅವ್ರು ಮಾಡಿದಂತ ದೊಡ್ಡ ಇದೆಯಲ್ಲ, ಶಾಶ್ವತವಾಗಿ ಅವರ ಗ್ರಂಥಗಳಿದಾವಲ್ಲ, ಅದನ್ನ ಓದಿ ಅವರನ್ನ ಜಸ್ಟ್ ಸ್ಮರಣೆ ಅಷ್ಟೇ ಅಲ್ಲ, ಅದರಿಂದ ನಾವು ಒಬ್ರು ಮನುಷ್ಯರಾಗ್ತೀವಿ. ಅವರ ಬರವಣಿಗೆಯಲ್ಲಿ ಸಾಕಷ್ಟು ಜನ ಅಧ್ಯಯನ ಮಾಡ್ತಾ ಇದ್ದಾರೆ. ಒಂದು ವಿಶ್ವವಿದ್ಯಾಲಯನೂ ಕೂಡ ಮಾಡಬಹುದು, ಆ ಲೆವೆಲ್ಗೆ ಅವರ ಬರವಣಿಗೆ ಎಲ್ಲ ಮಾಡಬಹುದು. ಇದರಲ್ಲಿ ಸ್ವಂತ ನಮ್ಮ ತಿಳುವಳಿಕೆ ನಾವು ಬೆಳೆಸ್ಕೋಬೇಕು. ಯಾವ್ದಾದ್ರೂ ಇದು ನಾಲೆಜ್ ಪುಸ್ತಕದಲ್ಲಿ ಓದಿ ಬರೆದು ಮಾರ್ಕ್ಸ್ ತಗೊಳ್ಳೋದಕ್ಕಿಂತ ಮತ್ತೊಮ್ಮೆ ಮತ್ತೆ ಓದಿ ಇದರಲ್ಲಿ ಇನ್ನೂ ಏನೋ ಇದೆ ಅಂತ ಓದಿದ್ರೆ ಖಂಡಿತ ಭೈರಪ್ಪನವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಪ್ರತಿ ಓದಲು ಕೂಡ ಬೇರೆ ವಿಭಿನ್ನ ಯೋಚನೆಗಳು. ಈಗ ನಮ್ಮ ರಾಗ ಪ್ರತಿ ಕಚೇರಿಗೂ ಬೇರೆ ತರಾನೇ ಕಾಣುತ್ತೆ, ಅದೇ ರೀತಿ ಅವ್ರ ಸಾಹಿತ್ಯ. ಇದು ಸಂಗೀತ ಕಟ್ಟಿಯವರ ಮಾತು, ಹಾಡು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.